ಇದ್ದಾರೆ. ಯುವ ರೈತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ತಗೊಂಡು ಇವತ್ತು ಫಿಲಮ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲ ರೀತಿಯ ಶೋಷಣೆಗೆ ಒಳಪಡೋನೇ ರೈತ, ಅದು ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋನೇ ರೈತ. ಹಾಗಾಗಿ ಆ ರೈತನ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ಆ ರೈತರು ಯುವ ರೈತ ಒಂದು ಬಿರುದನ್ನ ಇಟ್ಕೊಂಡು, ಯಾವುದೇ ಬಿರುದಲ್ಲಿ ಯುವ ರೈತ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡಕ್ಕೆ ಹೋಗಿದ್ದಾರೆ. ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಹೂರ್ತ ನೋಡಿದ್ರಿ, ದೇವಿ ಹೇಗಿದೆ ಟೈಟ್ಲು? ಇದರಲ್ಲಿ 2 ಶೇಡ್ ಬರುತ್ತೆ. ಭಕ್ತಿಯಿಂದ ನೋಡಿದ್ರೆ ದೇವಿ, ಆದರೆ ನಮ್ಮ ಚೇತನವ್ರ ಕಡೆಯಿಂದ ನೋಡಿದ್ರೆ ದೇವಿ. ಇಷ್ಟೇ ವ್ಯತ್ಯಾಸ. ಸೊ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸುಮಾರು ಸಿನಿಮಾಗಳಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಅಲ್ಲಿ ದರ್ಶನ್ ಅವ್ರ ಜೊತೆ ಭಾಳ ಸಿನಿಮಾ ಮಾಡಿದ್ದೀನಿ. ಅವರು ಹೇಗೆ ಅಭಿಮಾನಿ, ನಾನು ದರ್ಶನ್ ಅವ್ರ ಅಭಿಮಾನಿ ಕೂಡ. ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಚೇತನ್ ಗೌಡ್ರೆ. ಸೊ ನನ್ನ ಪಾತ್ರದ ಹೆಸರು ಇಂದ್ರಜಿತ್. ಇದು ನೀವು ಹಿಂದೆ ನೋಡಿದ್ರೆ ಎಷ್ಟೋ ಸಿನಿಮಾ ಪಾಸಿಟಿವ್ ನೆಗೆಟಿವ್ 2 ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಅವಕಾಶ ಬಂದಂಗೆ ಹೇಗೆ ಈ ಪಾತ್ರ ನಿಭಾಯಿಸುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನೋಡುತ್ತೆ. ಆಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಸಿನಿಮಾ ಸಕ್ಸಸ್ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ದೇವಿ ಮೇಲೆ ಇರಲಿ. ನಮಸ್ಕಾರ. ಇತರರಿಗೆ ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದರೆ ಈಗ ಸರ್ ಮಾತಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ. ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ, ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಚೇತನ್, ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ, ಒಳ್ಳೆ ಕಲಾವಿದ ಅಂತ ಬನ್ನಿ ಅಷ್ಟೇ. ಒಳ್ಳೆ ಕಲಾವಿದರಾಗಿ 100 ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು. ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇದೆ ನಿಮ್ಮೆಲ್ಲರದು. ಎಲ್ಲ ಕಲಾವಿದರುಗಳು ಕೂಡ ತುಂಬ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು, ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ ನಾನು, ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ 100 ಸಿನಿಮಾಗಳನ್ನ ಮಾಡುವಂಥ ಶಕ್ತಿನ ನಿಮಗೆ ಈ ಒಂದು ಸಿನಿಮಾ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರೈತರ ಪರವಾಗಿ ನಿಂತಿದ್ದ ನಮ್ಮ ಎಲ್ರಿಗೂ ಒಂದು ಅಂದರೆ ಆಟದ ವಿಚಾರ ಹೋರಾಟಕ್ಕೆ ತಿರುಗ್ತು. ಸೊ ಹಂಗೆ ನಾವೆಲ್ಲ ನಮಗೆ ಕೊಟ್ಟರು. ಒಳ್ಳೇದಾಗಲಿ. ಮತ್ತು ನನಗೆ ಫೋನ್ ಮಾಡಿದ್ರು ಫಸ್ಟು. ಹೀಗೆ ಹೋಗ್ತಿದ್ರೆ, ಸರ್ ನಾನು ಚೇತನ್ ಅಂತ ನಿಮ್ಮ ಹತ್ರ ಮಾತಾಡ್ಬೇಕು. ಏನು ವಿಷಯ ಅಂದೆ. ನಾನು ಹಿಂಗೆ ಸಿನಿಮಾ ಮಾಡಬೇಕು ಅಂದರು. ನೀವು ಅಂದೆ. ನಾನು ರೈತ ಸರ್ ಅಂದರು. ಅಲ್ಲ, ನನ್ನ ಸಿನಿಮಾ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮಾಡ್ತಾರೆ, ರೈತರು ಮಾಡ್ತಾವ್ರಲ್ಲ ಅಂದ್ಬಿಟ್ಟು ನಮ್ಗೆ ಸ್ವಲ್ಪ ಭಯ ಆಯಿತು. ಆಮೇಲೆ ಹೋಗಿ ಕತೆ ಹೇಳ್ತೀನಿ ಅಂದರು. ಸರಿ ಹೇಳಿ ಅಂದರು. ಅವ್ರದ್ದು ಒಂದಷ್ಟು ಕತೆ ಹೇಳಿದ್ರು. ಚೆನ್ನಾಗಿದೆ ಅಂದೆ. ಆಮೇಲೆ ಇನ್ನೊಂದು ಕತೆ ಇದೆ ಸರ್, ಆ್ಯಕ್ಚುಲಿ ಪಿಕ್ಚರ್ ಮಾಡಬೇಕಾಗಿರೋದು ಈ ಕತೆ, ನಾನು ಇಷ್ಟೊತ್ತು ಹೇಳಿದ್ದು ನನ್ನ ಕತೆ ಅಂದರು. ಸರಿ, 2 ಕತೆ ಇದೆ ಅಂದ್ಕೊಂಡೆ. ಸೊ ಅದು ಒಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಚೇತನ್ ಅಂದರೆ ಒಬ್ಬ ಹೀರೋ ಆಗಬೇಕು ಅಂತ ಬರೋದು, ಪ್ರೊಡ್ಯೂಸರ್ ಹುಡುಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬ ಚಿಕ್ಕ ಏಜ್ಗೆ ಎಲ್ಲ ವಿಚಾರನೂ
ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲಿ 100% ಕೆಲಸ, ಹೈನುಗಾರಿಕೆ ಅಂದರೆ ಅದರಲ್ಲಿ ಒಂದು 100%. ಯಾವುದೂ ಇದಿಲ್ಲ. ಒಂದು ಪರ್ಕೆ ತಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ ಈ ಕಡೆ ನಮ್ಮ ಪ್ರವೀಣ್ ಜೊತೆ ನಿಂತ್ಕೊಂಡು ಇಟ್ಟರು ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಇದು ಹುಲ್ಲು ತಗೊಂಡೋಗಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರಲ್ಲಿ ಅವ್ರ ತಾಯಿನ ಕರ್ಕೊಂಡ್ಬಂದು ಬಿಡೋದು. ಅಂದರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲ ವಿಭಾಗಗಳಲ್ಲೂ ಇದಾರಲ್ವಾ ಅಂತ. ಸೊ ಸಿನಿಮಾಗೆ ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನನಗೆ ಬಾಗಿಲು ಮುಚ್ಚಿದ್ಯಾ ಬಾಗಿಲು ತೆಗ್ದಿದ್ಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದರು. ಸೊ ರೆಡಿ. ಅಂದರೆ ಈಗಿನ ಪರಿಸ್ಥಿತಿಲಿ ಸಿನಿಮಾಗೆ ಬಂದು ಸಿನಿಮಾ ಹೆಚ್ಚು ಕಮ್ಮಿ ಆದಾಗ ಇಲ್ಲ ಪಾಸಿಟಿವ್ ಆದಾಗ ಹೊಗಳ್ಕೊಂಡು, ಇಲ್ಲ ಏನಾದರೂ ನೆಗೆಟಿವ್ ಆದಾಗ ಇಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ವಿ, ಆ ಥರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಸೊ ಮತ್ತೆ ತಂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಅವರು 2ನೇ ಸಿನಿಮಾ ಅನ್ಸುತ್ತೆ, ಮೊದಲನೇದು RCB ಅಂತ ಒಂದು ಸಿನಿಮಾ ಮಾಡಿದ್ರು, ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಯೋಗಿ ಅವರಿದ್ದಾರೆ. ತುಂಬ ದಿನ ಆದಮೇಲೆ ನಮ್ಮ ಗೆಳೆಯ ಪೆಟ್ರೋಲ್ ಪ್ರಸನ್ನ ಅವರು, KR ಪೇಟೆ ಅವರು, ತುಂಬ ಜನ ನುರಿತ ನಟರು ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಕತೆ ಬೇರೆ ಹೇಳಿದ್ರು. ಕತೆ ಅವರೇ ಬರ್ಕೊಂಡಿದ್ದಾರೆ ನಮ್ಮ ಚೇತನ್ ತುಂಬ ಚೆನ್ನಾಗಿದೆ ಕತೆ. ಮತ್ತು ನೀವು ಎಲ್ಲರ ಆಶೀರ್ವಾದ ಪಡ್ಕೊತಾ ಇದ್ದೀರಾ. ಸೊ ಇದೇ ಥರ ಸಿನಿಮಾನು ಯಶಸ್ಸಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಅದು ಕತೆ ಬಂದು ಅಮ್ಮ ಮತ್ತು ತುಪ್ಪದನ್ನ ತಿನ್ಕೊಂಡು ಬೆಳೆದಿರೋಂಥ ಮಗು ಮೇಲೆ ಬರುತ್ತೆ. ಸೊ ಆ ಒಂದು ಪರಿಸ್ಥಿತಿ ಹೇಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ಅಮ್ಮನ ಮಗ. ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಹೊನ್ನೂರು ಪ್ರಕಾಶ್ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಗೆ ಬಂದು ಹರಿಸಿದ್ದಕ್ಕೆ. ಸೊ ನಮ್ಮ ಚಿತ್ರ ದೇವಿ ಚಿತ್ರದ ನಿರ್ದೇಶಕ ನಾನು ಪ್ರಕಾಶ್ ಅಂತ. ಈ ಹಿಂದೆ RC ಬ್ರದರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಚೇತನ್ ಸರ್ ಅವರು ನಾಯಕ ನಟರಾಗಿ ಮತ್ತು ನಿರ್ಮಾಪಕರಾಗಿ ಅವ್ರದ್ದೇ ಕತೆ ಅವ್ರದ್ದೇ ಚಿತ್ರಕಥೆ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟ್ ಆಗಿ ಬಂದಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಂಥ ಚೇತನ್ ಸರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಏನ್ ದೇವಿ ಕತೆ ಏನ್ ಹೇಳಕ್ ಹೊರಟಿದ್ದೀರಿ? ದೇವಿ ಶೀರ್ಷಿಕೆ ಏನ್ ಹೇಳಕ್ ಹೊರಟಿದ್ದೀರಿ? ಸರ್ ದೇವಿ ಶೀರ್ಷಿಕೆ ಅನ್ನೋದು ಒಂದು ಆಶೀರ್ವಾದನೂ ಆಗುತ್ತೆ ದೇವಿಯಿಂದ. ಅವಳು ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎರಡು. ಆ ಪಾತ್ರ ಮೊದಲು ಒಂದು ಆರಾಮಾಗಿ ಹೋಗುವಂಥ ಪಾತ್ರ, ಅದಾದಮೇಲೆ ಆ ಪಾತ್ರದ ಒಂದು ತೊಂದರೆಗಳಾದಾಗ ಆ ಪಾತ್ರ ಯಾವ ಥರ ತಿರುಗುತ್ತೆ ಅನ್ನೋದು ದೇವಿ ಮುಖಾಂತರ ಹೇಳ್ತಾ ಇದ್ದೀವಿ ಸರ್. ಹೌದು, ಅದನ್ನ ಚೇತನ್ ಸರ್ ಅವರೆಲ್ಲ ಪರ್ಮಿಷನ್ ತಗೊಂಡಿದ್ದಾರೆ ಸರ್. ಈಗ ನೀವು ಆ ಸಬ್ಟೈಟ್ಲ್ ಇಟ್ಟಿದ್ರಲ್ಲ, ಅದು ಸಿನಿಮಾಗ ಅಷ್ಟು ಅವಶ್ಯಕತೆ ಇದೆಯಾ ಅಂತ ಸರ್? ಅಂದರೆ ಇವಾಗ ತಾಯಿ ಪ್ರೀತಿ, ಆಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಯಾರು ಸುಮ್ಮನಿರಲ್ಲ. ಸೊ ಅದರಿಂದ ಇಡೀ ಕತೆ ಎಳೆಯಾಗಿ ಅದು ಬಂದು ಹೋಗುತ್ತೆ ಸರ್. ಯಾಕಂದ್ರೆ ಆ ಸಬ್ಟೈಟ್ಲ್ ನೋಡಿದಾಗೆಲ್ಲ ಪ್ರೊವೋಕ್ ಆಗೋದಂಗೆ ಅನ್ಸ್ಬಿಡುತ್ತೆ. ಅದಾಗಬಾರ್ದು ಸಿನಿಮಾಗಳಲ್ಲಿ. ಸ್ವಲ್ಪ ಅದಕ್ಕೆ ಪಾಲಿಶ್ ಆಗಿದ್ರೆ ಒಳ್ಳೇದು ಅಂತ. ಖಂಡಿತ ಸರ್. ಇದು ಯಾವ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ? ಇವತ್ತು ಮುಹೂರ್ತ ಆಯ್ತಾ? ಇವತ್ತು ಮುಹೂರ್ತ ಆಗಿದೆ ಸರ್. ಎಲ್ಲೇ ಶೂಟಿಂಗ್ ಆಗುತ್ತೆ ಏನು ಸರ್? ಈ ಮಂತ್ ಎಂಡಿಂದ ಫಸ್ಟ್ ಶಿವಮೊಗ್ಗ, ಆಮೇಲೆ ಬೆಂಗಳೂರು, ಆಮೇಲೆ ಮಂಡ್ಯ, 3 ಹಂತದಲ್ಲಿ ಚಿತ್ರೀಕರಣ ಮಾಡಬೇಕು ಒಬ್ಬರು ಯಾವ ರೀತಿ ಅಂದರೆ ಮಂಡ್ಯ ಭಾಷೆಯೇ ಇರುತ್ತೆ ಸಿನಿಮಾದಲ್ಲಿ ಹೇಗೆ ಸರ್? ಹಳ್ಳಿ ಎಪಿಸೋಡು ಮಂಡ್ಯ ಭಾಷೆಯಲ್ಲಿ ಇರುತ್ತೆ. ಸೊ ನಾಯಕ ನಟರದು ಮಂಡ್ಯ ಹಂಗೆ ಕಂಟಿನ್ಯೂ ಆಗುತ್ತೆ. ಬೆಂಗಳೂರದ್ದು ಏನಿದೆ ಬೆಂಗಳೂರದು, ಅಂದರೆ ಅವರು ಬಿಟ್ಟು ಅವ್ರು ಹೊರತು ಬೇರೆ ಪಾತ್ರಗಳು ಬೆಂಗಳೂರು ಭಾಷೆಯಲ್ಲಿ ಇರುತ್ತೆ. ದೇವಿ ಸಾಂಗ್ಸು ಟೆಕ್ನಿಕಲ್ ಟೀಮ್ ಯಾರಿದ್ದಾರೆ ಸರ್? ಈಗ ಅಜಿತ್ ಕುಮಾರ್ ಅನ್ನೋರು ಕ್ಯಾಮ್ರಾಮನ್ ಆಗಿದ್ದಾರೆ, ಸಿದ್ದು ಅವರು ಎಡಿಟ್ರು, ಆಮೇಲೆ ನಮ್ಮ ಮಾಸ್ತಿ ಸರ್ ಬೇರೆ ರೈಟ್ರು, ಸಂಭ್ರಮ್ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಸರ್. ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಾ ಇದ್ದಾರೆ, ಭರ್ಜರಿ ಚೇತನ್ ಸರ್ ಸಾಂಗ್ ಬರೀತಾ ಇದ್ದಾರೆ. ಹಂಗೆ ದಿಲೀಪ್ ಮಾಸ್ಟರ್ ಇದ್ದಾರೆ ಫೈಟ್ ಮಾಸ್ಟರ್ ಆಗಿ, ಮೋಹನ್ ಮಾಸ್ಟರ್ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ. ಖಂಡಿತ ಹೌದು ಸರ್, ಖಂಡಿತ. ಈಗ ಏನು ನಡೀತಾ ಇದೆ ಅಂದರೆ ನಮ್ಮ ಕಥೆಯಲ್ಲೂ ಒಂದು ರೈತ ಹೋರಾಟ ಎಲ್ಲನೂ ಅವ್ರ ಜೊತೆಲೇ ಇದೆ ಸರ್. 2006 ದುನಿಯಾ ರಿಲೀಸ್ ಆದಾಗ ನಮ್ಮ ಗೆಳೆಯ ಮಾಸ್ತಿ ಇಲ್ಲೇ ಇದ್ದಾರೆ. ಅಲ್ಲಿ ಪೆಟ್ರೋಲ್ ಅಂತ ಬರೆದಿದ್ರು ಸೂರಿ. ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಲೇ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯ ಆದವರು ನಮ್ಮ ಚೇತನ್ನು.
ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ ಅವರೊಬ್ಬ ರೈತರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನನಗೆ ಒಂದು 10 ವರ್ಷ ಆಗ್ತದೆ ಹಸುಗಳೆಲ್ಲ ಬಿಟ್ಟು. ಮತ್ತು ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತೈತೆ. ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ. ಫಸ್ಟ್ ಆಫ್ ಆಲ್ ಚೇತನ್ ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ಅಂದರೆ ಚೇತು ಫೋನ್ ಮಾಡಿದ್ರು ಒಂದು ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅಲ್ಲಪ್ಪ ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು. ಮತ್ತು ಕೋ ಡೈರೆಕ್ಟರ್ ಇಬ್ಬರು ಬಂದರು, ಕತೆ ಹೇಳಿದ್ರು. ಕತೆ ತುಂಬ ಚೆನ್ನಾಗಿದೆ, ಶ್ರಮಜೀವಿ. ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ದರು, ನಮ್ಮ ಅದೇ ಮಂಡ್ಯದ ಅರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ದರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದ್ದಾರಲ್ಲ ಅನ್ನೋದು ನೋಡಿ ಖುಷಿ ಆಯಿತು. ನಾನು ಪಕ್ಕ ರೈತನಲ್ಲದೇ ಇದ್ರು, ಈಗ ರೈತ ಆಗೋದಕ್ಕೆ ಹೊರಟಿದ್ದೀನಿ, ಚೇತು ಗೊತ್ತು. ಬಟ್ ರೈತ ಹೋರಾಟದಲ್ಲಿ ಇದ್ದವರೆಲ್ಲ ಪಾಂಡುರಂಗ ವಿಠಲ್ ಇರ್ಬೋದು, ಹಾಸನದ ಮಂಜುನಾಥ್ ದತ್ತ ಪ್ರೊಫೆಸರು, ಇವ್ರ ಜೊತೆ ಒಡನಾಟ, ನಂಜುಂಡೇಗೌಡ, ಇವ್ರ ಜೊತೆ ಎಲ್ಲ ತುಂಬ ಕಳೆದ 40 ವರ್ಷಗಳ ಹಿಂದಿನ ಒಡನಾಟ ಇತ್ತು ನನಗೆ, ನಾನಾಗ ವಿದ್ಯಾರ್ಥಿ ಆಗಿದ್ದಾಗ. ಆ ನೆನಪುಗಳೆಲ್ಲ ಬಂತು. ಮತ್ತು ಹಾಸನದ ಹೆರಗು ವಾಸು ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆನೂ ಒಡನಾಟ. ಮತ್ತು ಪ್ರಕಾಶು, ನಾನು ವಿಷ್ಣುವರ್ಧನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಲ್ಲಿ ಆದಾಗ ಮತ್ತು ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ಕೋ ಡೈರೆಕ್ಟರ್ ಆಗಿದ್ದವರು. ಒಳ್ಳೆ ಉತ್ಸಾಹಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಕತೆ ನನ್ನ ಪಾತ್ರ ಏನು ಅಂತ ನಾನು ಹೇಳೋಕೆ ಹೋಗಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ನಾವು ಇರೋರೆಲ್ಲ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ಪಾತ್ರ ಹೇಳ್ತಾ ಹೋದರೆ ಕತೆ ಇಲ್ಲೇ ರಿವೀಲ್ ಮಾಡಬೇಕಾಗತ್ತೆ. ಸೊ ಇದೆಲ್ಲದಕ್ಕಿಂತ ಬೆನ್ನೆಲುಬಾಗಿ ಶ್ರೀಧರ್ ಸಂಭ್ರಮ್ ಇದ್ದಾರೆ, ಒಳ್ಳೆ ಮೆಲೋಡಿ ಸಾಂಗ್ಸ್ ಕೊಡುವಂಥ ವ್ಯಕ್ತಿ. ಮತ್ತು ಕನ್ನಡಕ್ಕೊಬ್ಬರೇ ಆಸ್ತಿ ಮಾಸ್ತಿ, ಅವಾಗ ಆ ಮಾಸ್ತಿ ಅವ್ರದ್ದು, ಈ ಮಾಸ್ತಿ ಇರೋದಾರೆ, ಮಾಸ್ತಿ ಉಪ್ಪಾರಳ್ಳಿ ಅವರು. ದೇವಿ ಚಿತ್ರಕ್ಕೆ ಲಾಸ್ಟ್ 3 ಡೇಸಲ್ಲಿ ನಾನು ಎಂಟ್ರಿ ಆದ್ರೆ, ಅಂದರೆ ಇದಕ್ಕಿಂತ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 ಡೇಸ್ ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆಯದಾಗಲಿ ದೇವಿ ಚಿತ್ರಕ್ಕೆ. ಲವ್ ಮಾಕ್ಟೇಲ್ 3 ಜಗಬಮ್ಮಿ ಫಿಲಮ್ ನೋಡಿದ ತಕ್ಷಣ ಚೇತನ್ ಸರ್ ಊರಿಗೆ ಬಂದ್ಬಿಟ್ಟಿದ್ರು, ಈ ಫಿಲಮಲ್ಲಿ ನೀವೇ ಮಾಡಬೇಕು ಆ್ಯಕ್ಟಿಂಗ್ನ ಅಂತ. ಹಂಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ರು ಫಿಲಮಲ್ಲಿ ಮಾಡೋಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡೋದೇ ಎಲ್ಲರೂ ಅಂತ ಹೇಳ್ಕೊಂಡು. ಇಲ್ಲ ಆ ಥರ ಇಲ್ಲ, ಬೇರೆ ಥರ ಆಯ್ತು. ನೋಡದ ಚೇತನ್ ಸರ್ ಮಾಡಿದ್ರೆ ಮಾಡ್ಸದ. ಅಲ್ಲಪ್ಪ, ನೀನ್ ಯಾವ್ದಾರ ಊರ್ ನೋಡ ಆಸೆ, ಸುತ್ತ ಆಸೆ ಇದೆಯಾ ಇನ್ನು? ಹೇಳಿದ್ದೀನಿ ಸರ್, ಕರ್ಕೊ ಹೋಗ್ತೀನಿ ಅಂತ ಹೇಳವ್ರೆ. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ರೆಡಿ ಮಾಡ್ತಿದ್ದಾರೆ. ಫಸ್ಟ್ ಕಡೆಗೆ ಇದೆ. ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂತ ಫ್ರೆಂಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡ್ ಆಗಿ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗನ್ನ ನಾವು ಡೆಲಿವರಿ ಮಾಡೋದು ನಮ್ದು ಒಂದು ಕನಸು, ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ದೊಂದು ಕನಸು ಸರ್, ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದ್ರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ
ರೈತರಿದ್ರೇನೆ ನಾವೆಲ್ಲ. ಸರ್ ನನಗೇನಾದ್ರು ಒಂದ್ ಸ್ವಲ್ಪ ಬಂಡ ಧೈರ್ಯ ಇದ್ರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನಂಗೆ ರೈತನ ಕೆಲಸ ಬರುತ್ತೆ ಅಂತ. ನನಗ್ ಮುಂದ್ ಫ್ಯೂಚರ್ ನನಗೆ ತುಂಬಾ ಇಷ್ಟ, ರೈತರಾಗಬೇಕು. ಅನ್ನ ಬೆಳೆಯೋದು ತುಂಬಾ ಪುಣ್ಯದ ಕೆಲಸ, ನಮ್ದು ಕಾಟೇರದಲ್ಲೇ ಬಾಸ್ ಹೇಳ್ಬಿಟ್ಟಿದೆ. ಸೊ ಆ ಥರ ಸರ್ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ. ನಮ್ಮೆಲ್ಲರ ಸಪೋರ್ಟ್ ರೈತರಿಗೆ ಯಾವಾಗಲೂ ಇರುತ್ತೆ. ನಾವು 100 ವರ್ಷ ಚೆನ್ನಾಗಿ ತಿನ್ನಬೇಕು ಅಂದ್ರೆ ನೀವೇ ಬೆಳಿಬೇಕು, ಅದನ್ನ ಮರೆಯಂಗಿಲ್ಲ. ತಾಯಿನ ಮರೆತರು ರೈತರನ್ನ ಮರೆಯಂಗಿಲ್ಲ. ಅಷ್ಟು ಪ್ಯೂರ್ ನಾವು ಬದುಕಿರೋಕ್ಕೆ ಪ್ರತಿದಿನ ನಮಗೆ ಫುಡ್ ಕೊಡ್ತೀರಾ. ಸೊ ಎಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಋಣ ನಾವು ಯಾವತ್ತೂ ತೀರ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ ಸರ್. ಜಗತ್ತಿಗೆ ತೋರಿಸುವಂಥ, ನಮ್ಮನ್ನು ಪರಿಚಯಿಸುವಂಥ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ದೆನ್ ರೈತರ ಮಗ ರೈತನಿಗೆ ಚಾನ್ಸ್ ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ. ಇದು ತುಂಬ ಅಂದರೆ ನೆಗೆಟಿವ್ ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ, 8 ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ. ಆ ಥರ ಶೇಡೆಡ್ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದರೆ ರೈತಗೆ ಸಂಬಂಧಪಟ್ಟಂಥ ಪಾತ್ರನ ಮಾಡ್ತಾ ಇರೋದು ಒಬ್ಬ ರೈತನ ಮಗನಾಗಿ ನನಗೂ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸರ್, ಸಬ್ಜೆಕ್ಟ್ ಅಂತ ಉಟ್ಕೊಂಡಿದ್ದು ಇದೇ 1.5 ವರ್ಷದಿಂದ ಒಬ್ರು ಡೈರೆಕ್ಟರ್ ಬರ್ತಾರೆ ಸರ್, ಒಂದು ಒಳ್ಳೆ ಕತೆ ಮಾಡಿದೀನಿ, ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ, ಮುಗ್ದ್ರು, ಗೊತ್ತಾಗಲ್ಲ. ಅದು ಮಂಡ್ಯ ಜನ ನಾವು, ನಮ್ಗೇನು ಗೊತ್ತಾಗ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯ್ತು. ಕೊನೆಗೆ ಡೈರೆಕ್ಟರ್ ಇಲ್ಲಿ ಅಂತ ಹುಡುಕ್ತಾ ಇದೀನಿ, ನಾನು ಒಬ್ಬನೇ ಇರೋದು, ಡೈರೆಕ್ಟರ್ ಇಲ್ಲ. ಡೈರೆಕ್ಟರ್ ಎಲ್ಲಿ ಹೋದ್ರು ಅಂದ್ರೆ, ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯ್ತು, ನಮ್ಮ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ್ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ. ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ರು ಅಂತ ಗೊತ್ತಿಲ್ಲ. ಇಲ್ಲ, ನಿಮ್ದು ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನು ಯಾವ ರೀತಿ ಹೇಳ್ತಾರೆ ಅಂದ್ರೆ ಸರ್, ಪ್ರೀತಿಸತ್ತಪ್ಪ ಫಿಲಮ್ ತರ ನಿನ್ನನ್ನು ಹೀರೋ ಆಗಿ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ. ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದ್ಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟರ್ಗೆ ಸೀನ್ ಇಡಕ್ ಬರ್ತಿಲ್ಲ ಅಂತ. ತುಂಬಾ ಹಂಗೆ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡಿದ್ಮೇಲೆ 11ನೇ ಸಿನಿಮಾ ನಾನೇ ಬರಿಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರ್ಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ. ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು, ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದು ನನಗೆ ಗೊತ್ತಿಲ್ಲ. ಮಧು ಬಂಗಾರಪ್ಪ ಸಾರು ಮಾಡಿ ನಿಂತಿದೆಯಂತೆ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ, ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬ ಓಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ಟರು, ಟೈಟ್ಲು ಕೊಟ್ಟರು, ರಿಜಿಸ್ಟ್ರೇಷನ್ ಆಯಿತು, ಹಿಂಗೆ ಬಂದಿದೆ ಸರ್. ಜೀವನ ಹೆಂಗೆ ನಡೀತಿದೆ, ಯಾವ ಥರ ನಡೀತಿದೆ, ರೈತರು ಯಾವ ಥರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ, ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ಥರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡಕ್ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ ಎಂಟ್ರಿ ಕೊಡ್ತಾನೆ ಸರ್. ಆ ಥರ ಇದೆ. ಅದು ಓಕೆ ಸರ್. ಅಂದ್ರೆ ಈಗ ನೀವು ರೈತ ಪರ ಹೋರಾಟಗಾರನ ಕರೆಸಿದ್ರಿ, ಹೌದು. ಅವ್ರು ಒಂದಿಷ್ಟು ವಿಚಾರಗಳನ್ನ ಮಾತಾಡಿದ್ರು, ಹೌದು. ಆಕ್ರೋಶ ವ್ಯಕ್ತಪಡಿಸಿದ್ರು, ಹೌದು. ಆ ರೀತಿಯ ಘಟನೆಗಳಿಗೆ ಅಂದ್ರೆ ನೇರವಾಗಿ ಕೇಳ್ತಾ ಇದ್ದೀನಿ, ಓಕೆ, ನಡೀತಾ ಇರ್ತಕ್ಕಂಥ ಹೋರಾಟಕ್ಕೆ ಮತ್ತೆ ಇದಕ್ಕೆ ಇಲ್ಲ ಸರ್, ಆ ತರ ಏನಿಲ್ಲ. ಒಟ್ಟಿನಲ್ಲಿ ಒಂದು ಹಳ್ಳಿಯಿಂದ ಒಬ್ಬ ರೈತನ ಮಗ ಅಂತ ಒಂದು ಕತೆ ಸರ್, ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡಿರೋ ಕತೆ. ಬೆಂಗಳೂರಿಗೆ ಬಂದು ಒಂದು ಮಾಸ್ ತಿರುಗುತ್ತೆ ಸರ್. ಜೋಗಿ ಆಗಲ್ಲ ಸರ್, ಜೋಗಿ 2 ಆಗ್ಬೋದು ಅನ್ಕೊಂಡಿದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಸರ್, ನಿಮ್ದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ಹೌದು ಮೇಡಮ್, ಹೌದು ಮೇಡಮ್. ನನ್ನ ಹತ್ರ ಒಂದು 70 ಹಸು ಇದೆ, ಒಂದು 20 ಕರು ಇದೆ, ಒಂದು ಎಮ್ಮೆ ಇದೆ, ಆಮೇಲೆ ಒಂದು 15 ನಾಯಿ ಇದೆ. ಈಗ ಕುದುರೆ ತರಬೇಕು ಅನ್ಕೊಂಡಿದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನ್ ಬೇಕು, ಟ್ರಾಕ್ಟ್ರು, JCB, ಟಿಪ್ಪರು ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದೀನಿ. ಕಬ್ಬು ಹಾಕಿದೀನಿ, ಮತ್ತೆ ಕೋಸ್ ಹಾಕಿದೀನಿ, ಬೀನೀಸ್ ಹಾಕಿದೀನಿ, ಟೊಮೊಟೊ ಹಾಕಿದೀನಿ, ಎಲ್ಲ ನಡೀತಿದೆ ಮೇಡಮ್. 10 ಜನ ಡೈರೆಕ್ಟರ್ ಮೋಸ ಮಾಡಿದ್ರು ಅಂತ ಹೇಳಿ. ಹೌದು ಸರ್. ಏನ್ ನಿಮ್ಗೆ ಅನುಭವ ಆಯ್ತು? ಮತ್ತೆ ಈ ಒಂದು ಕ್ರಿಟಿಕಲ್ ಟೈಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ರಲ್ಲ, ಹೇಗೆ ಸರ್? 10 ಜನ ಡೈರೆಕ್ಟರ್ ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ತರ ಮಾತಾಡ್ಬಿಡ್ತಾರೆ ಅಂದ್ರೆ, ಏನಪ್ಪಾ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕೊ ಬಂದ್ಬಿಟ್ನಂತೆ. ದೇವರಣ್ಣ ಏನು ಕಳ್ಕೊಂಡಿಲ್ಲ ಸರ್, ಕಳಿಸಿದ್ರು. ಸ್ವಲ್ಪ ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದ್ರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ.
ಇದಕ್ಕೂ ತುಂಬಾ ಮೋಸ ಆಯ್ತು ಈ ಸಿನಿಮಾಗೂ. ಬೇಡಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕ ಬಂದಿದ್ದಾರೆ. ಅದು ಬಂದ್ಮೇಲೆ ಇನ್ನು ನಮ್ಮ ಮಾಸ್ತಿ ಅಣ್ಣನ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರದ್ದು ನನಗೆ ಅದು ಯಾವ ಜನ್ಮದಲ್ಲಿ ಅಣ್ಣ ಆಗಿದ್ರೋ ಗೊತ್ತಿಲ್ಲ. ಒಂದು ಒಳ್ಳೆ ಬುದ್ಧಿ ಹೇಳಿ ನಾನು ಏನು ಕೇಳ್ತೀನಿ ಅದಕ್ಕಿಂತ ಸಾಕಾದಾಗ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತಿ ಅಣ್ಣ. ಆಮೇಲೆ ಗೊತ್ತಿಲ್ಲ ಮೇಡಮ್, ಹೋಗಿದೆ ಒಟ್ಟಿನಲ್ಲಿ ತುಂಬಾ ಹೋಗಿದೆ. ಒಂದು ಸಿನಿಮಾ ಮಾಡ್ಬೋದಾಯ್ತು ನಾವು. ಸರ್ ಇದೊಂದು ಪಾಯಿಂಟ್ ಚೆನ್ನಾಗಿತ್ತು ಸರ್. ಇದೇ ಒಂದು 18 ವರ್ಷ 19 ವರ್ಷದ ಹಿಂದೆ ಸರ್, ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀನಿ, ಏನೂ ಇರಲ್ಲ. ನಮ್ಮ ಮನೆಯಲ್ಲಿ 183 ರೂಪಾಯಿನ ಡಬ್ಬಿಲ್ ಹಾಕಿಟ್ಟಿರ್ತಾರೆ ನಮ್ಮಮ್ಮ. ಅದನ್ನ ಕತ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಬಾಸು, ಅವ್ರನ್ನ ಯಜಮಾನ್ರನ್ನಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ನೋಡಿ ನಾವು ಒಂದಿನ ಹೀರೋ ಆಗ್ಬೋದಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಹೀರೋ ಆಗ್ತೇ ಕಣೋ, ಹೀರೋ ಆಗ್ತೀಯ ಅಂತಂದಾಗ ಇದೊಂದು 10 ವರ್ಷದಿಂದನೇ ಒಂದು ಕತೆ ಮಾಡ್ತಿದ್ದೆ ಸರ್. ಶಾರ್ಟ್ ಫಿಲಮ್ಗೆಲ್ಲ ಕತೆ ಮಾಡ್ತಿದ್ದೆ. ಅವಾಗ ವರ್ಕೌಟ್ ಆಗಲಿಲ್ಲ. ದೇವಿ ಒಂದು ವರ್ಕೌಟ್ ಆಗಿದೆ. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್, ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬಾ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿ ಅಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ. ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದ್ರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ಹೌದು ಸರ್, ಹೌದು, ನಾನು ನೋಡಿದೆ, ಗೊತ್ತಾಯ್ತು ಸರ್. ಇಲ್ಲ ಸರ್, ನಮ್ಮ ಬಾಸ್ ಅಭಿಮಾನಿಗಳು ಯಾರು ಮಾಡ್ತಿಲ್ಲ. ಒಂದಷ್ಟು ಕಿಡಿಗೇಡಿಗಳು ಇದ್ದಾರೆ, ಅವ್ರು ಮಾಡ್ತಿರೋದು ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಲ್ಲ ಸರ್, ಅದು ನಮಗೆ ಗೊತ್ತಿದೆ ಸರ್. ಯಾಕೆಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಈಗ ಒಂದು ರೀಸೆಂಟ್ ಆಗಿ ಬಂದಿದ್ದು ಸರ್, 2 ವರ್ಷ ಆಯ್ತು ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ. ನಾನೇನು ಅಳಬ ಏನಲ್ಲ. ತುಂಬಾ ಜನ ಸಿಕ್ಕಿದ್ದಾರೆ ಸರ್, ತುಂಬಾ ಜನ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಿಗೂ ಮುಂದೆ ಹೋಗು, ಬೆಳಿತೀಯ, ನಾವಿದ್ದೀವಿ ಅಂತ ಅವರು ಅಷ್ಟೊಂದು ನಮ್ಮನ್ನ ಪ್ರೀತಿಸ್ಬೇಕಾದ್ರೆ, ನನ್ನನ್ನ ನಮ್ಮ ಬಾಸ್ ಅಭಿಮಾನಿಗಳು ಪ್ರೀತಿಸ್ಬೇಕಾದ್ರೆ, ಇನ್ನು ಅವ್ರ ಅಭಿಮಾನಿಗಳು ಅವರು ಕೆಟ್ಟದ್ ಮಾಡ್ತಾರೆ ಸರ್. ಇಲ್ಲ, ಇದು ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಸರ್, ಒಂದು 20 ಜನ ಹೀರೋಯಿನ್ ಹತ್ರ ಹೋಗಿದ್ದೀನಿ ಸರ್. ಅವ್ನು ದುಡ್ಡು ಹಾಕ್ತಾನ, ಅವ್ನು ಮಾಡ್ತಾನ, ಅವರೆಲ್ಲ ಸಿನಿಮಾ ಆಚೆ ತತ್ತಾರ, ತುಂಬಾ ಅವಮಾನ ಮಾಡ್ತಾರೆ ಸರ್. ಇದು ನಿಮ್ ಮುಖಾಂತರ ಏನಾದ್ರು ಒಂಚೂರು ಇದೊಂದು ಹೈಲೈಟ್ ಮಾಡಿ ಸರ್. ಯಾಕೆ ಸರ್, ರೈತರು ಸಿನಿಮಾ ಮಾಡಬಾರ್ದ ಸರ್? ರೈತರು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳಿಲಿ ಅಂತ ನಮ್ಮ ಡಾಲಿಯರ್ ಹೇಳಿದ್ರು ಸರ್. ಇವಾಗ ನಾನು ಹೇಳ್ತಿದ್ದೀನಿ, ರೈತರ ಮಕ್ಕಳು ಬೆಳಿಬೇಕು ಸರ್. ರೈತರ ಮಕ್ಕಳು ಹೀರೋ ಆಗ್ಬೇಕು ಸರ್. ತುಂಬಾ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಸರ್ ಹೀರೋಯಿನ್ಗಳಿಗೆ. ಯಾವ ತರ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಅಂದ್ರೆ ಸರ್, ನೆಕ್ಸ್ಟ್ ಲೆವೆಲ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಿನಿಮಾ ತತ್ತೀನಿ ಸರ್, ಒಂದು ಚಿಕ್ಕ ಬಜೆಟ್ ಅನ್ಕೊಂಡಿದೆ. ಇಲ್ಲ ಸರ್, ತುಂಬಾ ದೊಡ್ಡ ಬಜೆಟ್ ಸಿನಿಮಾನೇ ಸರ್. ತತ್ತೀನಿ ಸರ್, ಇದನ್ನ ಆಚೆ ಎಷ್ಟೇ ಕಷ್ಟ ಆದ್ರೂ ತತ್ತೀನಿ ಸರ್. ಮೇಡಮ್ ಇಲ್ಲ ಸರ್, ಹೇಳಕ್ಕಾಗಲ್ಲ. ತುಂಬಾ ಮೇಡಮ್, ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು ತುಂಬಾ 100 ಸಿನಿಮಾ ಮಾಡಿರೋ ತರ ಇದಿದೆ ಅವ್ರಿಗೆಲ್ಲ. ನಿಜವಾಗ್ಲೂ ಮೇಡಮ್, ತುಂಬಾ ಜನ ಹೋಗಿದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೀರೋನಾ, ಯಾರ್ರೀ ರೈತರ ಸಿನಿಮಾ ನೋಡ್ತಾರ್ರಿ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ರೆಕಾರ್ಡಿಂಗ್ ಕೇಳಿಸ್ಕೊಂಡಿದೀನಿ. 2 ಹೀರೋಯಿನ್ದು. ಒಂದ್ ತಾಯಿನ ಪೂಜಿಸೋ ಹುಡುಗ, ಓಕೆನಾ? ಅದು ಅಮ್ಮ ಅಂದ್ರೆ ತುಪ್ಪ ಅಂದ್ರೆ ಮಾಸ್ತಿ ಅಣ್ಣ ಬರೆದಿರೋದು. ನಾನೇ ಅಣ್ಣ ಹಿಂಗೆ ಬರ್ಬೇಕು ಅಂತ ನಾನೇ ಕೇಳಿದೆ ಅಣ್ಣ ಹಿಂಗೆ ಬರ್ಬೇಕು ಅಂತ. ಅಮ್ಮ ಅಂದ್ರೆ ತುಪ್ಪ, ಅಮ್ಮನ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಮ್ಮನಂದ್ರೆ ಹಾಲು ತುಪ್ಪ ಅಂದ್ರೆ, ಅಮ್ಮನ ಬಗ್ಗೆ ಮಾತಾಡಿದ್ರೆ ಮೇಡಮ್, ಕೆಟ್ಟ ಮಾತಾಡಿದ್ರೆ ಎಲ್ಲರಿಗೂ ಹೊಡಿತಾರೆ ಮೇಡಮ್. ಇದರಿಂದ ಕಾನ್ಸೆಪ್ಟ್ ಇಂದ ಇಟ್ಕೊಂಡಿದ್ದೀವಿ. ಈ ಸಿನಿಮಾದಲ್ಲೇನೆ ಕೆಟ್ಟಾಗಿ ಮಾತಾಡಬಾರ್ದು ಹೀರೋಗೆ, ಆ ತರ ಇದೆ ಕಾನ್ಸೆಪ್ಟ್. ಡೈಲಾಗ್ ವಿಚಾರದಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ? ಯಾಕಂದ್ರೆ ಸಬ್ ಟೈಟಲ್ಗಳೇ ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸುತ್ತೆ. ರೈತರ ಸಿನಿಮಾ ದೇವಿ ಅವರು ಹೇಳಿದಂಗೆ ಬೇರೆ ಬೇರೆ ಅರ್ಥ ಕಲ್ಪಿಸುತ್ತೆ. ಅದೇನೋ ಹೊಸಬ್ರು ಸಿನಿಮಾ ಇಂಡಸ್ಟ್ರಿಗೆ. ನೀವು ಸುಮಾರು ವರ್ಷದಿಂದ ಇಂಡಸ್ಟ್ರಿ ನೋಡ್ಕೊಂಡು ಬರ್ತಾ ಇದ್ದೀರಾ. ಈಗ ನಾವು ಆಕ್ಚುಲಿ ಒಂದು 12 ತರ ಕಳಿಸ್ದೆ ದೇವಿ ಅನ್ನೋದಕ್ಕೆ ಟ್ಯಾಗ್ ಲೈನು. ಸೊ ಇದು ರೆಡ್ ಮಾರ್ಕ್ ಅಲ್ಲಿ ಇತ್ತು, ಇದೇ ಬೇಕು ಅಂದ್ರು. ಸೊ ನಾವು ಫಸ್ಟ್ ಪ್ರಿಫರೆನ್ಸ್ ಒಂದಷ್ಟು ಕೊಡ್ತೀವಿ. ಸರ್, ಅವರು ಟೈಟಲ್ ಸಬ್ ಟೈಟಲ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಗಳು ಇರ್ಬೋದು, ರೆಡ್ ಮಾರ್ಕ್ ಅಲ್ಲೇ ತುಂಬಾ ಕೊಟ್ಟಿದ್ದೀರಾ. ಅದು ಸಬ್ಜೆಕ್ಟ್ ಅವರು ಆತರ ಬೇಕು ಅಂತಾರೆ ಸ್ವಲ್ಪ. ಅಲ್ಲ, ರೆಡ್ ಮಾರ್ಕ್ ಗಳೇ ಜಾಸ್ತಿ ಇದೆಯಾ ಸರ್? ರೆಡ್ ಮಾರ್ಕ್ ಅಂದ್ರೆ ಒಂದು ಚೇಂಜ್ ಓವರ್ ಅಂತೂ ಇರುತ್ತೆ. ಒಬ್ಬ ಅಮಾಯಕ ರೈತ ಅದು ಬಂದಾಗ ಯಾವ ರೀತಿ ಅಂತ.
ಸೊ ಖುಷಿ ಏನು ಅಂದ್ರೆ ಕತೆ ಅವ್ರದೇ ಆಗಿರೋದ್ರಿಂದ, ಚಿತ್ರಕಥೆ ಅವರೇ ಮಾಡಿರೋದ್ರಿಂದ ಒಂದಷ್ಟು ಸಂಭಾಷಣೆಗೆ ನಮಗೆ ಅಲ್ಲ, ರೈತರ ಕಥೆ ಅಂದಾಗ ನಮಗೆ ಥಾಟ್ ಬರೋದೇ ಬೇರೆ ತರ. ದೇವಿನಲ್ಲಿ ಬ್ಲಡ್ ಇದೆ, ಅಲ್ಲಲ್ಲ, ಬೇರೆ ತರ ಇದೆ. ಆಕ್ಚುಲಿ ರೈತರ ಸಬ್ಜೆಕ್ಟ್ ಅಂದ್ರೆ ಮೂಲತಃ ಇವ್ರು ರೈತರು, ಇವ್ರು ಬಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ತಿರೋದು. ಯಾವುದೇ ಹೋರಾಟ ಆ ಥರದ್ದಿರಲ್ಲ, ಮೆಸೇಜ್ ಅಂತೂ ಇರುತ್ತೆ. ಸರ್, ಈಗ ಅಮ್ಮ ಅಂದ್ರೆ ತುಪ್ಪ ಓಕೆ ಸರ್, ಸೆಕೆಂಡ್ ಲೈನ್ ಅದು ಬೇರೆ ತರ ಕನ್ವೆ ಆಗ್ತಾ ಇದೆ. ಇಲ್ಲಿ 2 ತರ ಆಡಿಯನ್ಸ್ ಇದ್ದಾರೆ. ಅಮ್ಮ ಅಂದ್ರೆ ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ, ಅಮ್ಮನಂದ್ರೆ ಹಾಲು ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ. ಇದು ಅವ್ರಿಗೆ, ನಿಮ್ಗಲ್ಲ. ಕತೆ ಬರಿಬೇಕು ಮತ್ತೆ ಕೇಳಿಲ್ಲ ಸರ್, ಡೈಲಾಗ್ ಬರೆಯೋದು ಹೊಸಬ್ರು ಎಂಟ್ರಿ ಆಗ್ಬೇಕಾದ್ರೆ ಅದರ ಸ್ವಲ್ಪ ಮ್ಯೂಟ್ ಮಾಡಿ ಸರ್, ಕೆಲವೊಂದು ಔಟ್ ಆಫ್ ಬಾಕ್ಸ್ ಇರುತ್ತೆ ಸರ್. ಈಗ ಒಂದು ಸಿನಿಮಾಗೆ ಆಪ್ಟ್ ಆಗುವಂಥದ್ದು ಇರ್ತದೆ, ಕೆಲವೊಂದು ಗ್ರಾಬಿಂಗ್ ಇರುತ್ತೆ. ಅಂದ್ರೆ ಅದು ಆ ಥರದ್ದೊಂದು ಆಡಿಯನ್ಸ್ಗೆ ಅಂತ, ಅದು ಚೇತನ್ ನಾವು ಬೇಕು ಅಂತಾನೆ ಬರ್ಸಿದ್ದು. ಸರ್, ಯಾವ ತರ